ಎಲ್ಲಿ ಕುಂದಿರ್ತಾರೆ ಅಷ್ಟು ಕಷ್ಟ ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಮಳಖೇಡ ಹಿಂದಿನ ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿಯಲ್ಲಿ ಇದ್ದೀನಿ. ಇದು ಕಾಗೀಣಾ ನದಿಯ ದಡದ ಮೇಲೆ ಸ್ಥಾಪನೆ ಆಗಿರುವಂತಹ ಒಂದು ಮಹಾ ಸಾಮ್ರಾಜ್ಯ. ದಕ್ಷಿಣ ಭಾರತದ ಪ್ರಪ್ರಥಮ ಸಾಮ್ರಾಜ್ಯ, ಉತ್ತರದ ಸಾಮ್ರಾಜ್ಯಗಳನ್ನು ಸೋಲಿಸಿ ಗುರ್ಜರ ಮತ್ತು ಪ್ರತಿಹಾರರು ಮತ್ತು ಈ ಕಡೆ ಬಂಗಾಳದ ಪಾಲರನ್ನು ಸೋಲಿಸಿ ನಮ್ಮ ಸಾಮ್ರಾಜ್ಯ, ದಕ್ಷಿಣದ ಸಾಮ್ರಾಜ್ಯವನ್ನು ಉತ್ತರದ ಕಡೆಗೆ ವಿಸ್ತರಿಸಿದ ಮೊದಲ ದಕ್ಷಿಣದ ಸಾಮ್ರಾಜ್ಯ ಅಂತ ಹೇಳ್ಬೋದು. ದಂತಿದುರ್ಗ ಮತ್ತು ಧ್ರುವ ಮತ್ತು ಮೂರನೇ ಗೋವಿಂದ ಇವರು ಇಲ್ಲಿ ಅಸಾಮಾನ್ಯ ಪ್ರತಿಭೆ ಉಳ್ಳ ಯುದ್ಧ ಕೌಶಲ್ಯಗಳನ್ನು ಹೊಂದಿದ್ದಂಥವ್ರು. ಇವರು ಎಲ್ಲಿ ತನಕ ಅಂತ ಹೇಳಿದ್ರೆ ಹಿಮಾಲಯ ತನಕ ತಗೊಂಡೋಗಿರ್ತಾರೆ. ಮತ್ತು ಆ ಕಡೆ ಕನ್ಯಾಕುಬ್ಜ ಅಂತ ತಾವೆಲ್ಲ ಕೇಳಿರ್ತೀರಿ. ಇವತ್ತಿನ ಕನೌಜ್ ಹಿಂದೆ ಒಂದು ಮುಖ್ಯವಾದಂತಹ ಒಂದು ವ್ಯಾಪಾರಿ ಸ್ಥಳ, ಸಿಲ್ಕ್ ರೂಟ್ ಅಂತಲೂ ಅಲ್ಲಿಗೆ ಆ ರೂಟಲ್ಲಿ ಬರ್ತಾ ಇದ್ದಂಥ ಒಂದು ಸ್ಥಳ. ಅದನ್ನು ಇವರು ಗೆದ್ಕೊಂಡು ನಮ್ಮ ದಕ್ಷಿಣದ ಸಾಮ್ರಾಜ್ಯವನ್ನು ಉತ್ತರದವರೆಗೂ ಸಹ ಸ್ಥಾಪನೆ ಮಾಡ್ತಾರೆ. ಮತ್ತು ನಮ್ಮ ಮೂರನೇ ಗೋವಿಂದ ಧ್ರುವನ ಕಾಲದಲ್ಲಿ ಮುಖ್ಯವಾಗಿ ಇದರ ಮತ್ತೊಂದು ಬ್ರ್ಯಾಂಚ್ ಅಂತ ಹೇಳ್ಬೋದು. ಈ ಸಾಮ್ರಾಜ್ಯದ ಮತ್ತೊಂದು ಬ್ರ್ಯಾಂಚು ಉತ್ತರದ ನಮ್ಮ ಇವತ್ತಿನ ಗುಜರಾತ್ನಲ್ಲಿ ಸಹ ಇವರು ಸುಮಾರು ವರ್ಷಗಳ ಕಾಲ ಇವರು ರಾಷ್ಟ್ರಕೂಟರ ಒಂದು ರಾಜಧಾನಿಯಾಗಿ ಗುಜರಾತನ್ನು ಸಹ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ಸಾಮ್ರಾಜ್ಯ ಇದ್ದಂತಹ ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ಇನ್ನು ಪುರಾತನವಾದಂತಹ ಕೆಲವು ಬುರ್ಜ್ಗಳು ಇಲ್ಲಿ ಇನ್ನು ಇದೆ, ಪಳಿಯುಳಿಕೆಗಳು ಇನ್ನು ಇದರ ಸಂರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಹಿಸ್ಟ್ರಿನಲ್ಲಿ ಇಷ್ಟಪಡೋಂಥವ್ರು ಇಲ್ಲಿಗೆ ಬಂದರೆ ನಿಮಗೊಂದು ತುಂಬ ಕೌತುಕದ ವಿಚಾರಗಳು ಇಲ್ಲಿ ನಿಮಗೆ ಕಂಡುಬರುತ್ತೆ. ಗುಲ್ಬರ್ಗ ಜಿಲ್ಲೆಯಲ್ಲಿ, ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಿಂದ 40 ಕಿಲೋಮೀಟ್ರ್ ಆಗುತ್ತೆ. ಇದೊಂದು ಮಳಖೇಡ್ ಇದು. ಮತ್ತು ನಮ್ಮ ಕನ್ನಡದಲ್ಲಿ ಉಪಲಬ್ಧ ಇರುವಂತಹ ಮೊದಲನೇ ಕೃತಿ ಕವಿರಾಜ ಮಾರ್ಗ, ಅಮೋಘ ವರ್ಷ, ನೃಪತುಂಗನ ಒಂದು ಕಾಲದಲ್ಲಿ ಇದು ಬರೆದಿದ್ದಂತಹ ಗ್ರಂಥ. ಕೆಲವರು ಅಮೋಘ ವರ್ಷ ಬರೆದಿದ್ದ ಅಂತ ಹೇಳ್ತಾರೆ, ಕೆಲವರು ಶ್ರೀ ವಿಜಯ ಅವನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಕವಿ ಬರೆದ ಅಂತ ಹೇಳ್ತಾರೆ. ಅತ್ಯುತ್ತಮ ಗ್ರಂಥಗಳು ಇಲ್ಲಿ ರಚನೆ ಆಗಿದ್ದಾವೆ. ಇದ್ರ ಜೊತೆಗೆ ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ ಮಹಾವೀರಾಚಾರ್ಯ ಅಂತಿರ್ತಾರೆ. ಮಹಾವೀರಾಚಾರ್ಯರು ಇಲ್ಲಿ ನಮಗೆ ಗಣಿತ ಶಾಸ್ತ್ರದ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಕೃತಿನ ರಚನೆ ಮಾಡ್ತಾರೆ. ಅದನ್ನು ಸುಮಾರು 19ನೇ ಶತಮಾನದ ತನಕ ಇಲ್ಲಿ ಸುಮಾರು ಜನ ಎಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಗುರುಕುಲಗಳಲ್ಲಿ ಮತ್ತು ಪಾಠಶಾಲೆಗಳಲ್ಲಿ ಅದನ್ನು ಒಂದು ಪಠ್ಯಪುಸ್ತಕವಾಗಿ ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಮತ್ತು ಜೈನ ಬಸದಿಗಳು ಸಹ ಈ ಊರಿನಲ್ಲಿದೆ. ತಾವು ಬಂದರೆ ಇಲ್ಲಿ ಒಂದು ಅರ್ಧ ದಿನ ಕಾಲ ಕಳಿಬೋದು. ನಿಮಗೆ ಉಳ್ಕೊಳ್ಳೋಕೆ ಜಾಗ ಬೇಕು ಅಂದರೆ ನೀವು ಗುಲ್ಬರ್ಗದಲ್ಲೇ ಉಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ನೋಡಿಕೊಂಡು ಹೋಗಬೇಕಾಗ್ತದೆ. ತಮಗೆಲ್ಲರಿಗೂ ನಮಸ್ಕಾರ. ತಾವು ಒಂದ್ಸಲ ಈ ಕಡೆ ಬನ್ನಿ, ಈ ಒಂದು ಆಸ್ವಾದನೆ ಮಾಡಿ ಇದೊಂದು ಪ್ರಕೃತಿ ಸೌಂದರ್ಯನ ಸವಿರಿ ಅಂತ ಹೇಳ್ತಾ ಇದ್ದೀನಿ. ತಮಗೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.